ದಿನದ ಶುಭ ನಮನಗಳು ಮಕ್ಕಳೇ. ಮಾನವ ಸಂಘಜೀವಿ. ಆದ್ದರಿಂದ ಮಾನವ ತನ್ನ ಮನೆಯಲ್ಲೂ ಮತ್ತು ತನ್ನ ನೆರೆಹೊರೆಯಲ್ಲೂ ಸಹಕಾರದಿಂದ ತನ್ನೆಲ್ಲ ಕೆಲಸವನ್ನು ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಇಂದು ನಾವು ನಮ್ಮ ಮನೆಗಳಲ್ಲಿ ಹಾಗೂ ನೆರೆಹೊರೆಯಲ್ಲಿ ನಡೆಯುವ ಕೆಲಸಗಳನ್ನು ಗುರುತಿಸೋಣ ಮತ್ತು ನೆರೆಹೊರೆಯವರ ಸಹಕಾರವನ್ನು ತಿಳಿಯೋಣ ಬನ್ನಿ. ಪುಟ ಸಂಖ್ಯೆ 72ರಲ್ಲಿ ಈ ಚಿತ್ರವನ್ನು ನೋಡಿ. ಮಕ್ಕಳೇ, ಈ ಚಿತ್ರವನ್ನು ನೋಡಿ. ಮನೆಯ ಮುಂದೆ ಏನಿದೆ? ಮನೆಯ ಮುಂದೆ ಬರೀ ಕಸ. ಹೌದು ಮಕ್ಕಳೇ, ಮನೆಯ ಮುಂದೆ ಈ ರೀತಿ ಕಸವಿದ್ದರೆ ಮನೆಯವರಿಗೆಲ್ಲ ರೋಗಗಳು ಬರುತ್ತದೆ. ಮಕ್ಕಳೇ, ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಇಬ್ಬರು ಸಹಕಾರದೊಂದಿಗೆ ಮನೆಯ ಮುಂದೆ ಇರುವ ಎಲ್ಲ ಕಸವನ್ನು ಶುಚಿಗೊಳಿಸುತ್ತಿದ್ದಾರೆ. ಇವರ ಆರೋಗ್ಯವೂ ಕೂಡ ಹೆಚ್ಚಾಗುತ್ತದೆ. ಈ ಚಿತ್ರದಲ್ಲಿ ನಲ್ಲಿ ಇರುವ ಜಾಗ ಹೇಗಿದೆ? ನಲ್ಲಿಯ ಸುತ್ತ ತುಂಬ ನೀರು. ನಲ್ಲಿಯ ಸುತ್ತ ತುಂಬ ಕಸ ಇರುವುದರಿಂದ ನೀರು ಹೊರಗೆ ಹೋಗಲಾರದೆ ಅಲ್ಲೇ ನಿಂತುಕೊಂಡಿದೆ. ಈ ಚಿತ್ರವನ್ನು ನೋಡಿ ಮಕ್ಕಳೇ. ನಲ್ಲಿಯ ಸುತ್ತ ಇರುವ ಎಲ್ಲ ಕಸವನ್ನು ತೆಗೆದು ಶುಚಿಗೊಳಿಸಲಾಗಿದೆ. ಇದರಿಂದ ನಾವು ನೀರನ್ನು ತರುವ ಸ್ಥಳವೂ ಶುಚಿಯಾಗಿದೆ. ಈಗ ಈ ಸ್ಥಳವು ನೋಡಲು ಚೆನ್ನಾಗಿದೆ. ಈ ಚಿತ್ರವನ್ನು ನೋಡಿ. ರಮಾ, ಸರಸು, ಕಮಲ, ಉಮಾ ಎಲ್ಲರನ್ನು ಕರೆದು ಮನೆಯ ಮುಂದೆ ರಂಗೋಲಿ ಹಾಕುತ್ತಿದ್ದಾರೆ. ಈ ಚಿತ್ರವನ್ನು ನೋಡಿ ಮಕ್ಕಳೇ. ಮನೆಯವರು ಮನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸುತ್ತಿದ್ದಾರೆ. ಇದಕ್ಕೆ ಸಹಾಯವಾಗುವಂತೆ ನೆರೆಯವರು ಮಾರಿಕೊಂಡು ಬರುವ ಹೂವನ್ನು ತೆಗೆದುಕೊಂಡು ಮನೆಯನ್ನು ಅಲಂಕರಿಸಲಾಗುತ್ತಿದೆ. ಹೀಗೆ ಮನೆಯಲ್ಲಿ ನಡೆಯುವ ಎಲ್ಲ ಕೆಲಸಗಳಿಗೂ ಮನೆಯವರು ಮತ್ತು ನೆರೆಯವರ ಸಹಾಯವನ್ನು ಪಡೆಯುತ್ತೇವೆ. ಪುಟ ಸಂಖ್ಯೆ 73ರಲ್ಲಿ ರವಿ ಏಕೆ ಅಳುತ್ತಿದ್ದಾನೆ? ರವಿ ಬಿದ್ದುದರಿಂದ ಅಳುತ್ತಿದ್ದಾನೆ. ಬಿದ್ದ ರವಿಯನ್ನು ಅಳಬೇಡ ಮರಿ ಎಂದು ಸಮಾಧಾನ ಮಾಡಿದಾಗ ರವಿ ಅಳು ನಿಲ್ಲಿಸುತ್ತಾನೆ. ಹೀಗೆ ನಾವು ಕೂಡ ನಮ್ಮ ನೆರೆಯವರಿಗೆ ಮನೆಯವರಿಗೆ ನೋವಾದಾಗ ಸಮಾಧಾನ ಮಾಡಬೇಕು. ಈ ಚಿತ್ರವನ್ನು ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿ ಎರಡು ಕುಟುಂಬಗಳು ಬಹಳ ಸಂತೋಷದಿಂದ ಒಟ್ಟಾಗಿ ಆಟವಾಡುತ್ತಿದ್ದಾರೆ. ಅಂತೆಯೇ ನೆರೆಯವರ ಸಹಕಾರವನ್ನು ಅರಿತಿರುವ ನಾವು ನೆರೆಯವರೊಂದಿಗೆ ಆಟವನ್ನು ಆಡಬೇಕು, ಹಾಡನ್ನು ಆಡಬೇಕು. ನೀನು ನಿಮ್ಮ ನೆರೆಯವರೊಂದಿಗೆ ಆಡುವ ಕೆಲವು ಆಟಗಳನ್ನು, ಹಾಡುಗಳನ್ನು ಪಟ್ಟಿ ಮಾಡಿ. ಪುಟ ಸಂಖ್ಯೆ 74ರಲ್ಲಿ ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ನೀವು ಮಾಡುವ ಕೆಲಸಗಳಿಗೆ ಸರಿಗುರುತನ್ನು ಹಾಕಿ. ಚರಂಡಿಯನ್ನು ಶುಚಿಗೊಳಿಸುವುದು, ಹೂವಿನ ಗಿಡಗಳಿಗೆ ನೀರಾಕುವುದು, ನಮ್ಮ ಮನೆಗೆ ನೀರು ತರುವ ಸ್ಥಳವನ್ನು ಶುಚಿಗೊಳಿಸುವುದು, ಮನೆಗೆ ನೀರು ತರಲು ಅಮ್ಮನಿಗೆ ಸಹಾಯ ಮಾಡುವುದು, ಹೂವಿನ ಮಾಲೆ ಮಾಡಲು ಅಮ್ಮನಿಗೆ ಸಹಾಯ ಮಾಡುವುದು, ಮನೆಗೆ ಬಂದ ಅತಿಥಿಗಳನ್ನು ಉಪಚರಿಸುವುದು, ಗೆಳೆಯರೊಂದಿಗೆ ಆಟವಾಡುವುದು, ಕಸ ಗುಡಿಸಲು ಅಮ್ಮನಿಗೆ ನೆರವಾಗುವುದು. ಹೀಗೆ ಇಂದು ನಾವು ನಮ್ಮ ಮನೆಯಲ್ಲಿ ಮತ್ತು ನೆರೆಹೊರೆಯಲ್ಲಿ ನಡೆಯುವ ಕೆಲಸ ಕಾರ್ಯಗಳನ್ನು ಗುರುತಿಸಲು ಮತ್ತು ನೆರೆಯವರ ಸಹಕಾರವನ್ನು ಅರಿತಿದ್ದೇವೆ. ಧನ್ಯವಾದಗಳು.